ರಾಜ್ಯದಲ್ಲಿ ಕಡಿಮೆನೇ ಆಗ್ತಲ್ಲ ಈ ಹಾರ್ಟ್ ಅಟ್ಯಾಕ್ ಕೇಸ್ಗಳು, ನಂಬರ್ಸ್ ಜಾಸ್ತಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮತ್ತು ಆತಂಕ ಎರಡೂ ಕೂಡ ಇದೆ. ರಾಗಿ ಬಿತ್ತನೆ ಮಾಡುವಾಗ ಹೃದಯಾಘಾತಕ್ಕೆ ರೈತರೊಬ್ಬರು ಬಲಿಯಾಗಿದ್ದಾರೆ. ಬಿತ್ತನೆ ಮಾಡುವಾಗಲೇ ಕುಸಿದು ಬಿದ್ದಿದ್ದಾರೆ ರೈತ. 35 ವರ್ಷದ ರವಿ ಅಂತ ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಕನಕಪುರ ತಾಲೂಕು ಟಿ ಗೊಲ್ಲಹಳ್ಳಿ ಗ್ರಾಮದ ರವಿ ತಕ್ಷಣ ಆತನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಸ್ಥಳದಲ್ಲೇ ಮೃತಪಟ್ಟಿರೋದಾಗಿ ವೈದ್ಯರು ದೃಢಪಡಿಸಿದ್ದಾರೆ. ಅಂದರೆ ನೀನು ಆಸ್ಪತ್ರೆ ಕರೆದುಕೊಂಡ್ಬರೋಕ್ಕಿಂತ ಮುಂಚೆಯೇ ಜೀವ ಹೋಗಿದೆ ಅನ್ನೋದನ್ನ ಖಾತ್ರಿಪಡಿಸಿದ್ದಾರೆ. ಪತಿಯನ್ನ ಕಳೆದುಕೊಂಡ ಪತ್ನಿ, ಇಬ್ಬರು ಮಕ್ಕಳ ರೋಧನೆ ನೋಡೋಕ್ಕಾಗ್ತಾ ಇಲ್ಲ. ಇದೀಗ ಪರಿಹಾರ ಕೊಡಬೇಕು ಅಂತ ತಹಶೀಲ್ದಾರ್ಗೆ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದಾರೆ. ಪರಿಹಾರ ಹೌದು ಆಪ್ಷನ್ ಬಿ, ಬಟ್ ಈಗ ಯಾಕೆ ಈ ರೀತಿಯ ಕೇಸ್ಗಳು ಹೆಚ್ಚಾಗ್ತಾ ಇದೆ ನೋಡಿ. ಆರಂಭದಲ್ಲಿ ಹೇಳಿದ್ರು ಹಲವಾರು ವಿಚಾರಗಳ ಮೇಲೆ ಅನುಮಾನಗಳು ಬರ್ತಾ ಇದೆ. ಪೊಲ್ಯೂಷನ್ನಿಂದ ಜಾಸ್ತಿ ಆಗ್ತಾ ಇದೆ, BP-ಯಿಂದ ಜಾಸ್ತಿ ಆಗ್ತಾ ಇದೆ, ಹಾಗೆಲ್ಲ ನೋಡೋದಾದ್ರೆ ಆಮೇಲೆ ತೀರಾ ಒಬೆಸಿಟಿ ಇರುವಂಥವರಲ್ಲಿ ಜಾಸ್ತಿ ಆಗ್ತಾ ಇದೆ. ತುಂಬ ಬೆಳಗ್ಗಿಂದ ರಾತ್ರಿ ತನಕ ಆಕ್ಟಿವ್ ಆಗಿರೋ ರೈತರಿಗೂ ಕೂಡ ಈ ಹಾರ್ಟ್ ಅಟ್ಯಾಕ್ ಬಿಡ್ತಾ ಇಲ್ಲ ಅಂದರೆ ಆಮೇಲೆ ಇದು ಮೊದಲನೇ ಕೇಸ್ ಅಲ್ಲ. ಆರ್ಮಿಯಿಂದ ಬಂದು ಇಲ್ಲಿ ರಜೆ ಮೇರೆಗೆ ಇಲ್ಲಿ ಏನೋ ಗದ್ದೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಪಟ್ ಅಂತ ಜೀವ ಹೋಗಿರೋ ಸುದ್ದಿ ಕೇಳಿದ್ವಿ. ಹಾಸನದಲ್ಲಂತೂ ಒಂದು 2-3 ಕೇಸ್ಗಳು ಹಿಂಗೆ ಬೆಳಗ್ಗೆ ಮೆದೆಗೆ ಹೋಗಿ ಹುಲ್ಲನ್ನು ಇರ್ಕೊಂಡು ಮನೆಗೆ ತೊಗೊಂಡು ಹೋಗ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಅಂತ ಕೇಳಿದ್ವಿ. ಇಲ್ಲೊಬ್ಬ ರಾಗಿ ಬಿತ್ತನೆ ಮಾಡ್ತಾ ಇದ್ದಾರೆ ರೈತ, ವೆರಿ ಯಂಗ್ ಏಜ್, 36 ವರ್ಷ, ಸಾಯುವಂತಹ ವಯಸ್ಸೇ ಅಲ್ಲ. ಯಾಕೆ ಹೆಚ್ಚಾಗ್ತಾ ಇದೆ? ಆಮೇಲೆ ಡಾಕ್ಟರ್ಗಳು ಇತ್ತೀಚೆಗೆ ಇದನ್ನು ದೃಢಪಡಿಸ್ತಾ ಇದ್ದಾರೆ ನೋಡಿ. ಇದೆ ಅವರ ಫೋಟೋ, ಪಾಪ ಅವರ ಗದ್ದೆಯನ್ನು ಕೂಡ ನೋಡ್ತಾ ಇದ್ದೀರಿ. ಮನೆ ಆಸುಪಾಸೆಲ್ಲ ಇದೆ. ಅಲ್ಲಿಂದ ಬಂದು ಬೆಳಗ್ಗೆ ರಾಗಿಯನ್ನು ಬಿತ್ತನೆ ಮಾಡಬೇಕಾದ್ರೆ ಜೀವ ಹೋಗ್ಬಿಟ್ಟಿದೆ. ಈಗ ಹೃದಯಾಘಾತ ಅಲ್ಲ, ಹೃದಯ ಸ್ತಂಭನ ಅನ್ನುವಂಥದ್ದನ್ನು ಡಾಕ್ಟರ್ಸ್ಗಳು ಹಲವಾರು ಸಲ ಖಚಿತಪಡಿಸಿದ್ದಾರೆ. ಅಂದರೆ ಹಾರ್ಟ್ ಅಟ್ಯಾಕ್ ಅಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಅಂತ. ಒಂದೇ ಕ್ಷಣ ಯಾವುದೇ ರೀತಿಯ ಸಿಂಪ್ಟಮ್ಸ್ಗಳನ್ನು ಕೊಡದೆ ಹೃದಯ ತನ್ನ ಕೆಲಸವನ್ನು ಸ್ಟಾಪ್ ಮಾಡಿಬಿಡುತ್ತೆ. ಒಂದೇ ಕ್ಷಣ ಯಾವುದೇ ನೋವು ಗೀವು ಅಥವಾ ಉಸಿರಾಟದ ಸಮಸ್ಯೆ ಏನೂ ಹೋಗಲ್ಲ, ಒಂದೇ ಸೆಕೆಂಡಿಗೆ ಆತ ಕುಸಿದು ಬೀಳ್ತಾರೆ. ಇಂತಹ ಘಟನೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಇದು ಆತಂಕಕ್ಕೆ ಕಾರಣ.